ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರ ಕಡೆಯಿಂದ ಭರ್ಜರಿ ಗುಡ್ ನ್ಯೂಸ್ ಅನ್ನು ತಿಳಿಸ್ಕೊಟ್ಟಿದ್ದಾರೆ. ಸೊ 26ನೇ ಕಂತಿನ ಹಣ ಕುರಿತು ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ನಮಗ್ ಬರ್ತಾ ಇಲ್ಲ, ನಮಗ್ ಸ್ಟಾಪ್ ಆಗಿದೆ ಅನ್ನುವಂತಹ ಫಲಾನುಭವಿಗಳಿಗೂ ಸಹ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಜೊತೆಗೆ ಈಗ ಯಾರೆಲ್ಲ ಹೊಸದಾಗಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬೇಕು ಅಂತ ಅನ್ಕೋತಿದ್ದೀರಾ, ನಿಮ್ಗೂ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಆದ್ರೆ ಇರುವಂತದ್ದು. ಎಲ್ಲದ್ರ ಬಗ್ಗೆನೂ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಖಂಡಿತವಾಗ್ಲೂ ಹೆಲ್ಪ್ಫುಲ್ ಆಗಿರುತ್ತೆ. ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಅಂಡ್ ಹಾಗೇನು ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿರುವಂತಹ ಮೊದಲನೇ ಭರ್ಜರಿ ಗುಡ್ ನ್ಯೂಸ್ ಏನು ಅಂತ ಅಂದ್ರೆ 4,000 ಹಣ ಬಿಡುಗಡೆ ಮಾಡ್ತೀವಿ. 4,000 ಹಣ ಈಗಾಗ್ಲೇ ಬಿಡುಗಡೆ ಮಾಡಿದ್ದೇವೆ, ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ನಿಮ್ಗೆಲ್ಲ ಗೊತ್ತಿರೋ ಹಾಗೆ 25ನೇ ಕಂತಿನ ಹಣ ಈಗಾಗ್ಲೇ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗಾದ್ರೆ ಜಮಾ ಆಗ್ತಿದೆ. ಯಾವ ತಿಂಗಳ ಹಣ ಅಂತ ಅಂದ್ರೆ ಅಕ್ಟೋಬರ್ ತಿಂಗಳ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಈಗ ಈ ತಿಂಗಳಲ್ಲಿ ಬಂದ್ಬಿಟ್ಟು 2,000 ಹಣ ಆದ್ರೆ ಜಮಾ ಆಗ್ತಿದೆ. ಒಂದಿಷ್ಟು ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಈಗಾಗಲೇ ಕ್ರೆಡಿಟ್ ಆಗಿದೆ ಅಂಡ್ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಇನ್ನೂ 25ನೇ ಕಂತಿನ ಹಣ ಬಂದಿಲ್ಲ. ಇಂತ ಅವರಿಗೆ ಒಂದು 4 to 5 ಡೇಸ್ ಒಳಗಡೆ ಆದ್ರೆ ಜಮಾ ಆಗುತ್ತೆ. ಬಟ್ ಇದೀಗ ಮತ್ತೆ ಒಂದು ಗುಡ್ ನ್ಯೂಸ್ ಅನ್ನ ಏನ್ ಕೊಟ್ಟಿದ್ದಾರೆ ಅಂತ ಅಂದ್ರೆ ಇದೇ ತಿಂಗಳಲ್ಲಿ ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ 26ನೇ ಕಂತಿನ ಹಣನು ಸಹ ಜಮಾ ಮಾಡ್ತಾರಂತೆ. ಇನ್ನ 26ನೇ ಕಂತಿನ ಹಣ ಜಮಾ ಆಗೋದಕ್ಕೆ ಕ್ಷಣಗಣನೆ ಅಂತಾನೆ ಹೇಳ್ಬೋದು. ಸೊ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಅತಿ ಶೀಘ್ರದಲ್ಲೇ 26ನೇ ಕಂತಿನ ಹಣನು ಸಹ ಜಮಾ ಆಗುತ್ತೆ. ಈಗ ಯಾರೆಲ್ಲ ಒಂದು 4 to 5 ಡೇಸ್ ಇಂದ ಏನ್ ಹಣ ಜಮಾ ಆಗ್ತಿದೆ, ಇಂತಹ ಫಲಾನುಭವಿಗಳು 25ನೇ ಕಂತಿನ ಹಣ ಯಾರೆಲ್ಲ ಪಡ್ಕೊಂಡಿದ್ದೀರಾ, ನಿಮಗೆ ಬಂದ್ಬಿಟ್ಟು ಇನ್ನೊಂದು 5 to 6 ಡೇಸ್ ಒಳಗಡೆ 26ನೇ ಕಂತಿನ ಹಣನು ಜಮಾ ಆಗುತ್ತೆ. ಯಾಕಂತ ಅಂದ್ರೆ ಸರ್ಕಾರದ ಕಡೆಯಿಂದ ಒಟ್ಟಿಗೆ ಹಣ ಬಿಡುಗಡೆ ಮಾಡಿರೋದ್ರಿಂದ. ಅಂಡ್ ನೆಕ್ಸ್ಟ್ ಯಾರಿಗಾದ್ರೆ 25ನೇ ಕಂತಿನ ಹಣ ಬಂದಿಲ್ವೋ, ನಿಮಗೆ ಬಂದ್ಬಿಟ್ಟು ಅತಿ ಶೀಘ್ರದಲ್ಲೇ, ಅದು ಇವತ್ತಾಗಿರ್ಬೋದು, ನಾಳೆ ಆಗ್ಬೋದು, ಇಲ್ಲ ಅಂತ ಅಂದ್ರೆ ಈ ಟೈಮ್ಗೆ ಆಗ್ಬೋದು, ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ 25ನೇ ಕಂತಿನ ಹಣ ಆದ್ರೆ ಜಮಾ ಆಗುತ್ತೆ. ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಯಾರೆಲ್ಲ ಅರ್ಹರಿದ್ದೀರಾ, ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ 25, 26ನೇ ಕಂತಿನ ಹಣ 2,000 ಸಪರೇಟ್ ಆಗಿ 25ನೇ ಕಂತಿನ ಒಂದ್ಸರಿ, 26ನೇ ಕಂತಿನ ಹಣ ಒಂದ್ಸರಿ 2,000 ಅತಿ ಶೀಘ್ರದಲ್ಲೇ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗುತ್ತೆ. ಎಲ್ಲಾ ಫಲಾನುಭವಿಗಳಿಗೂ ಇನ್ನೊಂದು 10 ಡೇಸ್ ಒಳಗಡೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ 25, 26ನೇ ಕಂತಿನ ಹಣ ಮ್ಯಾಕ್ಸಿಮಮ್ ನಂಬರ್ ಆಫ್ ದಿ ಫಲಾನುಭವಿಗಳಿಗೆ ಬಂದಿರುತ್ತೆ. ಇದು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿರುವಂತಹ ಗುಡ್ ನ್ಯೂಸ್ ಆಗಿರುತ್ತೆ. ಅಕ್ಟೋಬರ್ ತಿಂಗಳ ಹಣ ಅಂಡ್ ಹಾಗೇನು ನವೆಂಬರ್ ತಿಂಗಳ ಹಣ 25, 26ನೇ ಕಂತಿನ ಹಣ ಬಿಡುಗಡೆ ಮಾಡಿರುವಂತದ್ದು ಜಮಾ ಆಗುವಂತಹ ಪ್ರಕ್ರಿಯೆನೂ ಶುರುವಾಗಿದೆ. ಆದಷ್ಟು ಬೇಗ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗಾದ್ರೆ ಜಮಾ ಆಗುತ್ತೆ. ಓಕೆನಾ, ನೀವು ಯಾವುದೇ ಜಿಲ್ಲೆಯ ಫಲಾನುಭವಿಗಳ ಆಗಿರೆ. ಅಂಡ್ ಇನ್ನೊಂದೇನು ಅಂತ ಅಂದ್ರೆ ಸಾಕಷ್ಟು ಫಲಾನುಭವಿಗಳಿಗೆ ಡೌಟ್ ಆದ್ರೆ ಇತ್ತು, ಒಂದು 50,000ಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇಲ್ಲ, ಯಾಕೆ 2 ತಿಂಗಳಿಂದ ಬಂದಿಲ್ಲ, ಹಣ ಬಿಡುಗಡೆ ಆದ್ರೂ 24ನೇ ಕಂತಿನ ಹಣ ಬಂದಿಲ್ಲ, 23ನೇ ಕಂತಿನ ಹಣ ಬಂದಿಲ್ಲ, ಯಾಕೆ ಅಂತ ಹೇಳ್ಬಿಟ್ಟು ನೀವು ಕೇಳ್ತಾ ಇದ್ರಿ. ಇದ್ರ ಬಗ್ಗೆ ಸದನದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಕ್ಲಿಯರ್ ಆಗಾದ್ರೆ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ನೋಡಿ, GST ಪ್ರಾಬ್ಲಮ್ ಇಂದ, ಟ್ಯಾಕ್ಸ್ ಪೇಯರ್ಸ್ ಇಂದ, ಇನ್ಕಮ್ ಟ್ಯಾಕ್ಸ್ ಈ ಒಂದು ಪ್ರಾಬ್ಲಮ್ ಇಂದ ಬಂದ್ಬಿಟ್ಟು ಗೃಹಲಕ್ಷ್ಮಿಯರನ್ನ ಒಂದಿಷ್ಟು 50,000ಕ್ಕೂ ಹೆಚ್ಚು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾದ್ರೆ ಎಲಿಜಿಬಲ್ ಇಲ್ಲ ಅಂತ ಹೇಳ್ಬಿಟ್ಟು ಆಚೆ ಇಟ್ಟಿದ್ರಂತೆ. ಅದಾದ್ಮೇಲೆ ನೆಕ್ಸ್ಟ್ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೆ ಗೊತ್ತಾಗಿರುವಂತದ್ದು, ಯಾವುದೋ ಒಂದು ಸಣ್ಣ ಬಿಸ್ನೆಸ್ಗೆ ಇಲ್ಲ ಗೊತ್ತಿಲ್ಲದೆ GST ಅನ್ನ ಮಾಡಿಸ್ಕೊಂಡಿದ್ದಾರೆ, ಮತ್ತೊಂದು ರೀಸನ್ ಅಂತ ಹೇಳ್ಬಿಟ್ಟು, ಸೊ ಈ ರೀತಿ ಸಣ್ಣ ಪುಟ್ಟ ಇದಕ್ಕೆ GST ಅನ್ನ ಮಾಡ್ಕೊಂಡು ಇಂತಹ ಫಲಾನುಭವಿಗಳಿಗೆ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳಿ ಈಗ ಅಲ್ಲಿ 50,000 ಜನಕ್ಕೆ ಏನ್ ಬಂದಿಲ್ಲ, ಅದರಲ್ಲೂ ಸಹ ಒಂದು 20,000 ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಹಣ ಆದ್ರೆ ಜಮಾ ಮಾಡಿದಾರಂತೆ. ಈ ರೀತಿ ಪ್ರಕ್ರಿಯೆ ಆದ್ರೆ ನಡೀತಿರುವಂತದ್ದು. ನಿಮ್ಗೇನಾದ್ರೂ ಒಂದು 24ನೇ ಕಂತಿನ ಹಣ ಬಂದಿಲ್ಲ, ನೀವು ಹೋಗಿ ಕೇಳಿದಾಗ ಅಲ್ಲೇನಾದ್ರೂ ಟ್ಯಾಕ್ಸ್ ಪ್ರಾಬ್ಲಮ್ ಇಂದ ಅಂತ ಏನಾದ್ರೂ ಹೇಳಿದಾರೆ ಅಂತ ಅಂದ್ರೆ ಅದನ್ನು ಆದಷ್ಟು ಬೇಗ ಸರಿಪಡಿಸ್ತಿದ್ದಾರೆ. ಈಗಾಗ್ಲೇನೆ ಯಾರೆಲ್ಲ ಆ ರೀತಿ ಟ್ಯಾಕ್ಸ್ ಪೇಯರ್ಸ್ ಇಲ್ಲ, ಸುಮ್ಮನೆ GST ಅನ್ನ ಮಾಡಿಸ್ಕೊಂಡಿರ್ತಾರೆ ಅಂಡ್ ಇನ್ನೊಂದೇನಾದ್ರೂ ವಿತೌಟ್ ರೀಸನ್ ಏನಾದ್ರೂ ಅವ್ರನ್ನ ಗೃಹಲಕ್ಷ್ಮಿ ಯೋಜನೆಯಿಂದ ಆಚೆ ಹಾಕಿದ್ರೆ ಅಂತಹ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಅತಿ ಶೀಘ್ರದಲ್ಲೇ ಜಮಾ ಆಗುತ್ತೆ. ಹೀಗಾಗ್ಲೇನೆ ಅದನ್ನಾದ್ರೆ ಕ್ಲಿಯರ್ ಮಾಡ್ತಿದ್ದಾರೆ. ಓಕೆನಾ, ಇದು ಒಂದು ಗುಡ್ ನ್ಯೂಸ್. ಅಂಡ್ ಸಾಕಷ್ಟು ಜನಕ್ಕೆ ಡೌಟ್ ಇರುತ್ತೆ, ಇವಾಗ ನೋಡಿದ್ರೆ 25, 26ನೇ ಕಂತಿನ ಹಣ ಬಿಡುಗಡೆ ಮಾಡ್ತಿದ್ದಾರೆ, ಜಮಾ ಮಾಡ್ತಿದ್ದಾರೆ. ನಾನು ಈಗ ಹೊಸದಾಗಿ ರೇಷನ್ ಕಾರ್ಡ್ ಅನ್ನ ಮಾಡಿಸ್ಕೊಂಡಿದ್ದೇನೆ, ನಾನು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಬಹುದಾ ಅಂತ ಹೇಳಿ ನಿಮ್ಮಲ್ಲಿ ಡೌಟ್ ಇರುತ್ತೆ. 100% ಆಗಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು. ನಿಮ್ಮ ಒಂದು ಹತ್ತಿರದ ಗ್ರಾಮ 1 ಅಥವಾ ಕರ್ನಾಟಕ 1ಗೆ ಹೋಗಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು ಅಂತ ಹೇಳಿದರೆ. ಇದಕ್ಕೆ ಯಾವುದೇ ತರದ ಲಾಸ್ಟ್ ಡೇಟ್ ಆದ್ರೆ ಇಲ್ಲ, ನೀವು ಯಾವಾಗ ಬೇಕಾದ್ರೂ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು. ಈಗ ಈ ತಿಂಗಳಲ್ಲಿ ನೀವು ಅರ್ಜಿ ಸಲ್ಲಿಸಿದಿರಾ ಅಂತ ಅಂದ್ರೆ ಇನ್ನೊಂದು 1 or 2 ಮಂತ್ಸ್ ಒಳಗಡೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗೋದಕ್ಕೂ ಸಹ ಶುರು ಆಗುತ್ತೆ. ಓಕೆನಾ, ಈ ರೀತಿ ಪ್ರೊಸೆಸ್ ಎಲ್ಲ ನಡೀತಿರುವಂತದ್ದು. ಕೊನೆಗೂ ಫಲಾನುಭವಿಗಳಿಗೆ 2 ತಿಂಗಳ ಹಣ ಬಿಡುಗಡೆ ಮಾಡಿದ್ದಾರೆ. ನಿಮ್ಗೆಲ್ಲ
2 ತಿಂಗಳ ಹಣ ಬಿಡುಗಡೆ ಮಾಡಿದ್ದು ಎಷ್ಟು ಖುಷಿ ಆಯಿತು, ನಿಮಗೆ ಎಷ್ಟು ಕಂತಿನ ಹಣ ಬಂದಿದೆ ಅಂತ ಹೇಳಿ ಪ್ರತಿಯೊಬ್ಬರು ಕಮೆಂಟ್ ಬಾಕ್ಸ್ ಮುಖಾಂತರ ಕಮೆಂಟನ್ನು ಮಾಡಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್